ಬೆಳಗ್ಗಿನಿಂದ ಇಲ್ಲಿ ತನಕ ಆದಂಥ ವಿವರಗಳ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ. ಕೋಳಿವಾಡ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಬಹಳಷ್ಟು ಗಮನ ಸೆಳೆದಿದೆ. ಕೋಳಿವಾಡ ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ ಮುಖ್ಯಮಂತ್ರಿಗಳು, ಅವರ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರು ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಹೆಂಗೆ ಗೊತ್ತಾ, ಅವ್ರು ತಪ್ಪಿಲ್ಲ ಅನ್ನೋದಾಯಿತು ಅಂತಂದರೆ ಮತ್ತೆ ವಾಪಸ್ ಬರಲಿ, ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತು. ಇದು ಸಹಜವಾಗಿ ಕಾಂಗ್ರೆಸ್ಸಿಗರನ್ನ ಕಂಗೆಡಿಸಿದೆ. ಕಾಂಗ್ರೆಸ್ ನಾಯಕರು ಬಹಳ ಕೋಪದಿಂದ ಮಾತಾಡ್ತಾ ಇದ್ದಾರೆ. ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ರು ಅದು ನೀವು ನೋಡಿದ್ರಿ. ಬನ್ನಿ, ಆರ್ ವಿ ದೇಶಪಾಂಡೆ ಸೇರಿದಂತೆ ಹಿರಿಯ ನಾಯಕರು ಏನು ಮಾತಾಡಿದ್ದಾರೆ ನೋಡೋಣ. ನೋಡಿ, ಕೋಳಿವಾಡ ಅವರು ಹಿರಿಯರಿರ್ಬೋದು, ಕೋಳಿವಾಡ ಅವರು ಹಿರಿಯರಿರ್ಬೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಇದ್ದಾರೆ, ಮುಂದೂ ಕೂಡ ಅವರು ಮುಂದುವರಿತಾರೆ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ. ಒಂದನೇದಾಗಿ ಇವತ್ತು ಸಹ ಈಗ ಏನು ಇನ್ವೆಸ್ಟಿಗೇಷನ್ ಕೇಳಿದ್ದಾರೆ 17A ಪ್ರಾಥಮಿಕ ತನಿಖೆಗೆ, ಇವತ್ತು ಅವ್ರು ಯಾವುದಾದ್ರೂ ಫೈಲ್ನಲ್ಲಿ ನೋಟಿಂಗ್ ಮಾಡಿದಾರಾ, ಅವ್ರು ಯಾವ್ದಾದ್ರು ಲೆಟರ್ ಬರ್ತಿದ್ದಾರಾ? ಏನೂ ಇಲ್ಲಲ್ಲ. ಏನು ಬರ್ತದೆ ಇನ್ವೆಸ್ಟಿಗೇಷನ್ನಲ್ಲಿ? ನಮಗೆ ಜಯ ಸಿಗುತ್ತೆ. ಪ್ರಾಥಮಿಕ ತನಿಖೆಗೆ ಮಾಡಿದಂಥದ್ದು 218 BNSSನಲ್ಲಿ ಪರವಾನಗಿ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಕೋಳಿವಾಡ ಅವರು ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ. ಇದು ಹೈಕಮಾಂಡ್ ಗಮನಿಸ್ತದೆ. ಮತ್ತು ಒಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಂಟೈರ್ CWC, ಎಂಟೈರ್ ಮಿನಿಸ್ಟರ್ಸು, ಡೆಪ್ಯೂಟಿ ಚೀಫ್ ಮಿನಿಸ್ಟರು, MLAಸು, ಎಲ್ಲ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಇದರಲ್ಲಿ ಯಾವುದೂ ಅವ್ರು ತಪ್ಪಿಲ್ಲ. ಇದು ಪ್ರಾಥಮಿಕ ತನಿಖೆಗೆ ಆದೇಶ ಆಗಿದ್ದು ರಾಜೀನಾಮೆ ಕೊಡ್ತಾರೆ. ಅದು ನಾವು ಪಕ್ಷ ವಿಚಾರ ಮಾಡ್ತೇವೆ. ಯಾರು ಹೇಳಿದ್ದಾರೆ, ಯಾಕೆ ಹೇಳಿದಾರೆ, ಏನು ಹೇಳಿದಾರೆ ಗೊತ್ತಿಲ್ಲ. ಪಕ್ಷಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ, ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ. ಏನ್ ಪಕ್ಷಕ್ಕೆ ಏನ್ ಮುಜುಗರ ಆಗಿಲ್ಲ. ಎಲ್ಲ ಪಕ್ಷ ಯುನೈಟೆಡ್ ಅದೇ, ಶಾಸಕರು ಯುನೈಟೆಡ್ ಅದಾರೆ. CM ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅವ್ರಿಗೆ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ವಯಸ್ಸಾಗಿರ್ಬೋದು. ಗಿಮಿಕ್ ಮಾಡಲೇಬೇಕಲ್ಲ, ಇದೇನು ಹೊಸದಲ್ಲ. ಬಿಜೆಪಿ ಅವ್ರು ಮಾಡ್ತಕ್ಕಂಥ ಗಿಮಿಕ್ ಅದೇ ಹೇಳಿದ್ವಲ್ಲ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡಲ್ಲ. ಮೊನ್ನೆ SEBI ಚೇರ್ಮನ್ ಇದಾರಲ್ಲ, ಎಷ್ಟು ಕಂಪನಿಯಲ್ಲಿ ಇದಾರೆ ಅವರು? ಇಡೀ ಆಲ್ ಓವರ್ ವರ್ಲ್ಡ್ ಇಂಟರ್ನ್ಯಾಷನಲ್ ನ್ಯೂಸ್ ಇದು. SEBI ಬಗ್ಗೆ ನೀವು ಅವ್ರನ್ನ ಕೇಳಬೇಕಲ್ಲ, SEBI ಬಗ್ಗೆ ಯಾಕೆ ಮಾತಾಡ್ತಲ್ಲ, ಅಲ್ಲಿ ಏನ್ ಮಾಡ್ತಾರಂತೆ? ಈಗ ಕರಪ್ಷನ್ ಇಶ್ಯೂ ಬಂದಾಗ, ಮಾರಲಿಟಿ ಇಶ್ಯೂ ಬಂದಾಗ ಮಾಡ್ಲಿಕ್ಕೆ ರೈಟ್ ಇದೆ. ಎವ್ರಿಬಡಿ ಹ್ಯಾವ್ ಗಾಟ್ ರೈಟ್. ಬಟ್ ವೆನ್ ಇಟ್ ಕಮ್ಸ್ ಟು ಮಾರಲಿಟಿ, ವಾಟ್ ಮಾರಲಿಟಿ ದೇ ಹ್ಯಾವ್ ಗಾಟ್ ಟು ಡೂ ದಿಸ್? ಈಗ ಹೆಂಗಿದ್ರು ಈಗ ಅವ್ರ ಅಭಿಪ್ರಾಯ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅವ್ರ ಅಭಿಪ್ರಾಯ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್. ಪಕ್ಷದ ಅಭಿಪ್ರಾಯ ಇಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ನಿಷ್ಕಳಂಕಾಗಿ ಹೊರಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ. ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್. ಪಕ್ಷದ ಅಭಿಪ್ರಾಯ ಇಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಮಾತು. ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅತ್ಯಂತ ಸಹಜ. ಯಾಕಂದರೆ ಒಬ್ಬ ನಾಯಕನ ಪರವಾಗಿ ನಿಲ್ಲಬೇಕು. ಯಾಕಂದರೆ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ನಾಯಕರು ಮಾತಾಡ್ತಾ ಇದ್ದಾರೆ. ಆದರೆ ಇದೇ ಮನೋಭಾವನೆ ಎಷ್ಟು ದಿವಸ ಇರುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಮನೋಭಾವನೆ ಇನ್ನು 1 ತಿಂಗಳು, 2 ತಿಂಗಳು, 3 ತಿಂಗಳು ರಿಪೋರ್ಟ್ ಕೊಡಬೇಕು, 3 ತಿಂಗಳ ಒಳಗಡೆಗೆ ಅಂತ ಕೋರ್ಟ್ ಏನು ಹೇಳಿದೆಯಲ್ಲ, ಅಲ್ಲಿ ತನಕ ಇರುತ್ತಾ? ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಗೋಧ್ರಾ ಘಟನೆ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮುಜುಗರಕ್ಕೊಳಗಾಗಿರ್ಲಿಲ್ವಾ? ರಾಜೀನಾಮೆ ಕೊಟ್ರಾ? ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಕೊಡಬೇಕು? ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ.
ಆಗ್ಲೇ ಉತ್ತರ ಕೊಟ್ಟಿದ್ದೀನಿ, ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸ್ಲಿ, ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸ್ಲಿ. ಅವ್ರು ಯಾರ ಮಂತ್ರಿಮಂಡಲದಲ್ಲಿ ಇರೋದು? ಯಾರ ಮಂತ್ರಿಮಂಡಲದಲ್ಲಿ, ಯಾವ ಸರ್ಕಾರದಲ್ಲಿ ಇರೋದ್ರಿ ಕುಮಾರಸ್ವಾಮಿ? ಕುಮಾರಸ್ವಾಮಿ ಯಾವ ಮಂತ್ರಿಮಂಡಲದಲ್ಲಿ ಇರೋದು? ಯಾರು ಅದಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು? ಯಾರ ಪಕ್ಷ, ಯಾವ ಪಕ್ಷ ಸರ್ಕಾರ? ಅವ್ರು ಕೊಡ್ಬೇಕಲ್ಲ ಮೊದಲು. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ? ಒಂದು ಕಡೆಗೆ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಪ್ರತಿಭಟನೆ ಜೋರಾಗಿ ಇದೆ. ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು, ಜೊತೆಗೆ ಕೆಲ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರ್ ಅಶೋಕ್ ಅವರನ್ನ ನಾಯಕರು ವಶಕ್ಕೆ ಪಡೆದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲ ನಾಯಕರನ್ನ ವಶಕ್ಕೆ ಪಡೆದು ಬಸ್ ಹತ್ತಿಸ್ತಾ ಇದ್ದಾರೆ ಪೊಲೀಸರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮನೆ ನಡೆದು ಹೋಗಿದೆ. ಧಿಕ್ಕಾರ